ಹೊಡಿರಿ ಶಾವ್ಯಾಗ ಮಜ್ಗಿ. ಯಾಹೂ ಇದಕ್ಕತ್ತಾರ ನೋಡ್ರಿ ಅವನವನು ಸೋತು ಗೆಲ್ಲೋದತ್ತ ಅವನವನ. ನಾವೇನ್ ಟಾರ್ಗೆಟ್ 250 ಐತತ್ತೆ ನೋ ಟಾರ್ಗೆಟ್ ಇರೋದು 160. ಆರಾಮ್ಸಿ ಜ್ಯೂಸ್ ಕುಡ್ಕೊತ ಚೇಂಜ್ ಮಾಡಿ ವಿನ್ ಆಗಿಬಿಟ್ಟು ನೋಡ್ರಿ. ವಿನ್ನರ್ ನಾವು ಸೋತಿವತ್ತು ಯಾವ ನನ್ನ ಮಗ ಹೇಳ್ತಾನ, ನಾವು ಸೋತಿಲ್ಲ ನಾವು ಗೆದ್ದೀವಿ. ಹೊಡಿರಿ ಹಲಗಿ. ಕೊಯ್ಲೆ ಬಾಳ ಕೆಟ್ಟ ತಿಂಡಿಲಿ ಆಡಿದ್ರಲ್ಲ ನಿಮ್ಮ ರಜತ್ ಪಟ್ಟಿದಾರಂತೂ ಸೀದಾ ಕ್ಯಾಲ್ಕುಲೇಟರ್ ಹಿಡ್ಕೊಂಡ ಬಂದ್ಬಿಟ್ಟಿದ್ನು ಮ್ಯಾಚ್ ಆಡಾಕ. ಅವನವನ ಏನ್ ಆರಾಮ್ ಸರಿ ಚೇಂಜ್ ಮಾಡಿ ಹೋಗದ್ ಬಿಟ್ರ ನೋಡ. ಅವನವನ ಗೆಚ್ಚಿಗಿಲಿ ನಂಬರ್ 1 ಪ್ಲೇಸ್ ಬೆಟ್ ಕೊಡಂಗಿಲ್ಲ ಅಂತ ಅಲ್ಲೇ ಕೂತ್ ಬಿಟ್ರೆ ಜಂಡ ಹೊಡ್ಕೋತ. ಅವನವನ ಗಿಚ್ಚಿಗಿಲಿ ಸ್ವಚ್ಛ ಪಲಾವ್ ಉಪ್ಪಿಟ್ಟು ಹಚ್ಚಿ ಹೊಡೆದೇವ್ರಿ. ಅವನವನ SRS ನಾವು ಸೋತಿಲ್ಲ, ಗೆದ್ದೀವಿ 300 ಟಾರ್ಗೆಟ್ ಕೊಟ್ಟಿದ್ರು, ಇವತ್ತು ಚೇಂಜ್ ಮಾಡಿ ಬಿಡ್ತಿದ್ವಿ. ಯಾಕೆ ಹೇಳ್ರಿ 100 ರನ್ ಆಲ್ರೆಡಿ ಅಲ್ಲೇ ಶಾರ್ಟ್ ಆಗಿಬಿಡ್ತಿದ್ವು. ಅವನವನ 200 ರನ್ ಹೊಡಿಯೋಗಿತ್ತ ನೋಡ್ರಿ. ನಾವು 200 ರನ್ ಹೊಡೆದು ಬಿಟ್ಟಿವಿ ಆಲ್ರೆಡಿ. ಹೆಚ್ಚಿಗಿಲಿ ನಾವ ಗೆದ್ದೀವ್ರಿ. ಏನ್ ಚಂದ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಯ್ದು ನೋಡ್ರಿ ಮ್ಯಾಚ್. ಅವನವನ ನೋ ರಿಸ್ಕ್ ಶಾರ್ಟ್. ಇವನು ಆರಾಮ್ ಸರಿ ಜ್ಯೂಸ್ ಕೊಡ್ಕೋತ ಎಂಜಾಯ್ ಮಾಡ್ಕೋತ ಮ್ಯಾಚ್ ಗೆದ್ದೀವ್ರಿ. ಅವನು ಮುನ್ನಿ ಬದಲಾಮ ಹುಯಿ ಡಾರ್ಲಿಂಗ್ ತೀರೆಲಿಯೇ SRS ಎಲಿಮಿನೇಟ್ ಆಡೋರಿ. ಅವನವನ GT RCB ಫೈನಲ್ ಸೆಮಿಫೈನಲ್ ಆಡ್ತತ್ರಿ. ಸೆಮಿಫೈನಲ್ ಅವನವನ ಯಪ್ಪ ನಾವೆಲ್ಲ ಅನ್ಕೊಂಡಿದೀವಿ ನಮ್ಮನ್ನ ಇಬ್ಬರ ಜಗಳದಾಗ ನಮ್ಮನೆಯಲ್ಲಿ ಹೊರಗೆ ಹೋಗಿತ್ತಾರ ತಿಕ್ಕಟ. ಹಂಗಾಗ್ಲಿಲ್ಲ. ಅವನವನ ಯಪ್ಪ ನಾವು ನಂಬರ್ 2 ದಾಗ ಇದೀವಿ, RCB ನಂಬರ್ 1 ದಾಗ ಅದಾರ. ಅವನವನ SRS ನಂಬರ್ 3 ದಾಗ ಅದಾರ. ಇವತ್ತಿನ ಮ್ಯಾಚ್ ಎದಕ್ಕೆ ಆಡ್ಸಿದ್ರ ಹತ್ರ ಗೊತ್ತಲ್ಲ, ಆದ್ರೂ ಖುಷಿ ಐತ್ರಿ. ಅವನವನ ನಂಬರ್ 2 ದಾಗ ಇದೀವಿ. ಅವನವನ ಒಂದು ಚಾನ್ಸ್ ಎಕ್ಸ್ಟ್ರಾ ಸಿಗತತ್ರಿ. ಅವನವನ ಹೊಡಿರಿ ಹಲಗಿ. ಚೀಟಿನ ಇವತ್ತ ಫುಲ್ ಖುಷಿ. ಎಷ್ಟು ಖುಷಿ ಪಡ್ರಿ. ಅವನವನ ಆದ್ರ ಫೈನಲ್ ಗೆಲ್ಲೋದು SRH. RCB ಎಲ್ಲಾ ಬಾಲರ್ಗಳಿಗೆ ನಾಯಿ ಹೊಡೆದಂಗ ಅವನವನ ಅವ್ರ ಆತ್ಮವಿಶ್ವಾಸ ಕುಗ್ಗಿಸಿ ಬಿಟ್ಟಿರ್ತೀವಿ ನಾವು. ಅವನವನ ಫೈನಲ್ಗೆ ಬಂದ ಕೇಟ ಅವ್ರಿಗೆ ನಾಯಿ ಹೊಡೆದ ಕೇಟ ನಾವ ಕಪ್ಪೆತ್ತೀವಿ. ಯಾವುದರ ಟೀಮ್ 3 ನಂಬರ್ 4 ನಂಬರ್ ಇಂದ ಕ್ವಾಲಿಫೈ ಆಗಿ ಕಪ್ಪೆ ಎತ್ತದ್ರ ಅವನವನ ಅದು ಒನ್ ಅಂಡ್ ಓನ್ಲಿ SRH. ಮರ್ತ ಬಿಟ್ರಿ ಹಿಸ್ಟ್ರಿ 3 ನಂಬರ್ 4 ನಂಬರ್ನಾಗಿಂದ ಯಾವ್ದಾರ ಟೀಮ್ ಕಪ್ ಎತ್ತಂದ್ರ ಅದು SRH ಬಿಟ್ರೆ ಮತ್ತೆ ಯಾವ್ದು ಅಲ್ಲ. ತಿಳ್ಕೊರಿ ನೀವು ಹುಷಾರಿರ. ಅವನವನ ನಾವು ಎಲಿಮಿನೇಟ್ ಆಲೆ ಟಿಕೆಟ್ ಸ್ವಲ್ಪ ಬೇಡ್ಕೋರಿ. ಆದ್ರೆ ಗೆಲ್ಲೋದು ನಾವ ಕಪ್ ಈ ಸಲ. ಗಂಟಾ ಆತ್ಮವಿಶ್ವಾಸ ಖುಷಿ. ಅವನವನ ನಾವಿದ ಬರೀ ಪ್ರಾಕ್ಟೀಸ್ ಮ್ಯಾಚ್ ಆಡಿ ಅವನವನ ನಮ್ ಬಾಲರ್ಗಳೆಲ್ಲ ರಿಸ್ಕ್ ತೊಗೊಳಕ ಹೋಗಿಲ್ಲ. ನೋಡಿಲ್ಲ ಎಷ್ಟು ಕ್ಯಾಚ್ ಬಿಟ್ಟಿವಿ ಟಿಕೆಟ್. ಅವನವನ ನಾವು ರಿಸ್ಕ್ ಫ್ರೀ ಆಡಿ ಬಿಟ್ಟಿವಿ. ಇವತ್ತು A to Z ಮ್ಯಾಚ್ ಅಲ್ಲ. ಹೋಗ ಏನ ಫೈನಲ್ 11 ಸೋಲಿಸ್ತಾರಂತ. ಅವಾಗ ಮನೆಗೆ ಹೋಗಿ ಹಾಸಿಗೆ ಹಚ್ಕೊಂಡು ಮಕ್ಕಳು ಚಪ್ಪ ಕಾಡಿನಾಗ ಇವತ್ತು ಮ್ಯಾಚ್ ನಿನ್ನಿಂದ ಸೋತಿವ ಮಗನ ಮಂಗ್ಯಾನ ಮಗನ. 1-2 ವಿಕೆಟ್ ತೊಗೊಳಕ್ಕೆ ಆಗಿತ್ತು. ನಿನ್ನ ದೌಗಿ ಬಡ್ಕೊಂಡಿತ್ತಾನ ಮಗನ. ಕ್ಯಾಪ್ಟನ್ ಅವನವನ 1-2 ವಿಕೆಟ್ ಎತ್ತಿದ್ದಪ್ಪ ಅಂದ್ರೆ ಅವನವನ 150-160 ಕಲೌಟ್ ಮಾಡಿ ಕೇಟ. ಅವನವನ ನಾವು ಫೈನಲ್ ಆಡ್ಬೋದಿತ್ತಲ್ಲಿ, ಸೆಮಿಫೈನಲ್ ಆಡ್ಬೋದಿತ್ತಲ್ಲ. ಅವನವನ ಇವತ್ತು ಮ್ಯಾಚ್ ನಿನ್ನಿಂದ ಸೋತಿವ ಮಗನ. ನೋಡಿ ನಾವು ಬ್ಯಾಟ್ಸ್ಮನ್ಗಳು ಎಷ್ಟು ಕಷ್ಟಪಟ್ಟ ಬೆವರು ಸುರಿಸಿ ರಕ್ತ ಸುರಿಸಿ ರನ್ ಹೊಡೆದಿವಿ. ಅವನವನು ಇವತ್ತು ಅವನವನ ನೋಡು ಅಭಿಷೇಕ್ ರನ್ ಹೊಡೆದಾನ, 2 ರನ್ ಹೊಡೆದಾನ, ಇಶಾನ್ ರನ್ ಹೊಡೆದಾನ, ಕ್ಲಾಸನ್ 4 ರನ್ ಹೊಡೆದಾನ. ಅವನವನ ಲಾಸ್ಟಿಗೆ ಬಂದ ರೆಡ್ಡಿ ನೋಡಿಲ್ಲ ಫಸ್ಟ್ ಬಾಳ 6 ಹೊಡೆದಕ್ಕೆ ನಾಯಿ ಹೊಡೆದಾನ. ಅವನು ಏನು ವಿಕೆಟ್ ತೊಗೊಳಕ್ಕೆ ದೇವ್ಗಿ ಬಡ್ಕೊಂಡಿತ್ತಾನ. ಅವನವನು ನಿಮ್ಗೆ ಹುಚ್ಚದಿಯೋ ಶಾಣೆ ಮಗನ. ಅವನವ್ರು 250 ಚೇಂಜ್ ಮಾಡ್ಬೇಕಂತ ಬಂದಿಲ್ಲ, 160 ಚೇಂಜ್ ಮಾಡ್ಬೇಕಂತ ಬಂದಾರ. ಅವನವನ ಪಿಚ್ ನೋಡಿ ಪಿಚ್ ಅವನವನ ರೋಡ್ ಇದ್ದಂಗ ಐತೆ ಮಗನ. ಅವನವನ ಈ ಪಿಚ್ನಾಗ ನೀವ ಏನ ರನ್ ಕಡಿಮೆ ಹೊಡೆದ್ರ ಅವನವನ ತಿರುಗಾಡಿ ತುಂಬಾಡಿ ಕಟ್ಟಿತಾರಂತ ನಾ ಮಾಡಿನ. ಅವನವನ ಏನ್ಲೇ ಬರೀ 250 280 290 300 ಹೊಡಿತಾರತ್ತನ ಬ್ಯಾಟಿಂಗ್ ತೋಳಿನ ಮಗನ. 300 ಹೊಡಿಬಿಟ್ಟ ಅವನವನ 250 ಆಲ್ಔಟ್ ಆಗಿರಿ. ಅಲೌಟ್ ಅಲ್ಲ 4 ವಿಕೆಟ್ ಹೋಗಿದ್ರೆ ನಾಚಿಗೆ ಬರೋದಿಲ್ಲ. ಇನ್ನೊಂದಿಟ್ಟು ತಿರುಗಾಡಿ ತುಂಬಾಡಿ ಕಟ್ಟಿಬೇಕಿತ್ತಪ್ಪ. 8 ರನ್ ಹೊಡೆದಿದ್ರು ನಮಗೇನು ಗಂಟನ್ನು ಪರಕ್ ಬರ್ತಿದ್ದಿಲ್ಲ. ಏನು
ಗಂಟನ ಪರಕ್ ಬರ್ತಿದ್ದಿಲ್ಲ ಅವನ ನೋಡ್ರಿ ಮ್ಯಾಚ್ ಗೆದ್ದು ಬಿಟ್ಟಿವಿ. ಫೈನಲ್ ಸೆಮಿ ಫೈನಲ್ ಹೋಗ್ಬಿಟ್ಟಿವಿ. ಸೆಮಿ ಫೈನಲ್ ಮಂಗಳಾರ ಯಾರಿಗಾರ ಮಂಗಳಾರತಿ ಮಾಡ್ತೀವಿ. ಮಂಗಳಾರತಿ ಮಾಡಿ ಸೀದಾ ಒಮ್ಮೆ ಫೈನಲ್ ಹೋಗಿ ಫೈನಲ್ ಯಾವ ಬರ್ತಾರಲ್ಲ ಅವನಿಗೆ ಟೀಕೆನೆ ಮಾಡ್ತೀವಿ.